ಹೊಟ್ಟೆ ತುಂಬ ರೊಟ್ಟಿ ತಿಂದ್ಬಿಟ್ಟಿನಿ. ಈಗ ನಿದ್ದೆ ಬಂದಂಗೆ ಆಗತೈತೆ ನೋಡಿ. ಒಂದ ಎರಡ ಮೂರು ರೊಟ್ಟಿ ತಿಂದಿನಿ. ತಗೊಳವ ಅಂತಂದ್ರೆ ಒಂದು ಅರ್ಧ ರೊಟ್ಟಿ ಅಷ್ಟೇ ತಿಂದಿನಿ. ನಾನು 3 ರೊಟ್ಟಿ ತಿಂದಿನಿ. ಚಳಿ ಇರೋದಕ್ಕೂ ಅದಕ್ಕೂ ಬೆಡ್ಶೀಟ್ ಹೊಚ್ಕೊಂಡು ಸುಮ್ಮನೆ ಮಕ್ಕೊಂಬಿಡ್ಬೇಕು ಅನ್ಸತೈತೆ ನೋಡವ. ನಿದ್ದೆ ಬರತೈತ್ರಿ ಅತ್ತೆ? ಇಲ್ಲಾಂದ್ರೆ ಮಕ್ಕೊಂಬಿಡ್ರಿ ಅಲ್ಲ ಸುಮ್ಮನೆ. ಅಷ್ಟೇನು ನಿದ್ದೆ ಬರತ್ತಿಲ್ಲ. ಈಗ ಹೊಟ್ಟೆ ತುಂಬ ಸೊಪ್ಪಿನ ಪಲ್ಯ ಜೋಡಿ ರೊಟ್ಟಿ ತಿಂದಿನಲ್ಲವ, ಅದಕ್ಕೆ ಜಾಬ್ ಬಂದಂಗೆ ಆಗತೈತೆ. ಮಕ್ಕೊಂಬಿಡ್ತಿದ್ನಿ. ಮತ್ತು ನೀರು ಬೇರೆ ತರಕ್ಕೆ ಹೋಗ್ಬೇಕಲ್ಲ ಈಗ, ಅದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಚಾಪೆ ಹಾಸ್ಕೊಂಡು ಮಕ್ಕೊಂಬಿಡ್ತಿದ್ನಿ ನಾನು. ನಿದ್ದೆ ಬರತೈತೆ ಅಂದ್ರೆ ಮಕ್ಕೊಳ್ರಿ ಅತ್ತೆ, ನಾನು ಹೋಗಿ ಇಸ್ಕೊಂಡು ಬರ್ತೀನಿ ರೀ. ಸುಶೀಲಕ್ಕ ಮನೆಗೆ ಇಲ್ಲ ಸರೋಜಕ್ಕರ ಮನೆಗೆ ಹೋಗಿ ಒಂದು ದಿನಗೆ ಇಸ್ಕೊಂಡು ಬರಲಿ ರೀ. ಯಾರು ನೀನು ಓಕೆ? ಬೇಡವ ಯವ, ಏನು ತುಸು ದೂರ ಐತೆ ಅವ್ರ ಮನೆ. ಈ ಓಣಿ ದಾಟಿ ಆಗ ಆ ಕಡೆಗೆ ಓಣಿಗೆ ಹೋಗ್ಬೇಕು. ಗಿರಣಿ ಐತೆ ನೋಡು, ಸೀದಾ ಗಿರಣಿ ಹತ್ರಕ್ಕೆ ಹೋಗ್ಬೇಕು. ಬೇಡ, ನಾನು ಹೋಗಿ ಬರ್ತೀನಿ ತಗೋ. ಊಟ ಮಾಡಿದ್ರೆ ಹಂಗೆ ಜಾಬ್ ಬರ್ತಾ ಇರ್ತೈತೆ, ಹಂಗೆ ವಾಕ್ ಆದಂಗೆ ಆಕೈತೆ. ಹೋಗಿ ಬರ್ತೀನಿ ನಾನು. ಗಾಗ್ರಿ ಯಾಕೆ ತೊಳೆದಿದ್ದಿ? ಗಾಗ್ರಿ ರೀ? ಮತ್ತು ನೀವೀಗ ನೀರು ಕೇಳಕ್ಕೆ ಸುಶೀಲಕ್ಕ ಅವ್ರ ಮನೆಗೆ ಹೋಗ್ತಿರಲ್ರಿ, ನೀರಿದ್ರೆ ತಗೊಂಡು ಬರ್ತೀರಿ. ಇಲ್ಲ ಅಂತಂದ್ರೆ ಬಂದೆ ನಡಿಗೆ ಹಂಗೆ ಹೋಗೋಣ ಬಾವಿಗಂತ ಅಂದ್ರೆ ಬಿನ್ಗೆ ಒಂದೇ ಐತ್ರಿ, ಅದಕ್ಕೆ ಗಾಗ್ರಿ ತೊಳ್ಕೊಂಡ್ರೆ ಆಯ್ತಂತ ತೊಳ್ಕೊಂಡಿನಿ ರೀ. ತಗೊಂಡು ಹೌದು, ಆದ್ರೆ ಬಗ್ಲಾಗ ಎತ್ಕೊಂಡು ಹೋಗಕ್ಕೆ ಭಾಳ ವಜೆ ಅನಿಸ್ತೈತೆ ಅದು. ಮತ್ತು ನೀರು ತುಂಬಿಸಿದ್ರೆ ಇನ್ನೂ ಸ್ವಲ್ಪ ವಜೆ ಅನಿಸ್ತೈತೆ. ಅಷ್ಟು ದೂರದಿಂದ ಬಗ್ಲಾಗ ಎತ್ಕೊಂಡು ಹೆಂಗೆ ಬರ್ತೀನಿ ನೀನು? ಏನು ಬಾವಿ ತುಸು ದೂರ ಆಯ್ತಾ ಅದು? ನೋಡೋ ನೀರು ಸುಶೀಲ ಅವ್ರ ಮನೆಗೆ ಒಂದು ಪ್ಲಾಸ್ಟಿಕ್ಕಿನ ಬಿನ್ಗೆ ಇದ್ರೆ ಇಸ್ಕೋತೀನಿ. ಇನ್ನೊಂದು ಇತ್ತವ ನಮ್ದು, ಅದು ಕೇಸರಿ ಕಲರ್ದು. ಏನಾಯ್ತು? ಏನು ಹೊಲ ಕಡೆಗೆ ಬಿಟ್ಟು ಬಂದೈತ ಏನವ ನಿಮ್ಮವ? ಮನ್ಯಾಗಂತೂ ಎಲ್ಲೂ ಇಲ್ರಿ ಅತ್ತೆ, ಹೊಲ ಕಡೆಗೆ ಬಿಟ್ಟು ಬಂದಿರ್ಬೋದ್ರಿ ಅವರು. ಹೌದು ತಗೋ. ಮನ್ಯಾಗ ಎಲ್ಲೂ ಇಲ್ಲ ಅಂತಂದ್ರೆ ಅಲ್ಲ ಕೊಟ್ಟಿಗೆಯಾಗ ಹೊಲದ ಕಡೆಗೆ ಬಿಟ್ಟು ಬಂದಿರ್ಬೇಕು ತಗೋ ನಿಮ್ಮವ. ನೆನಪಿರ್ತೈತೆ ಅದಕ್ಕೇನೆ. ನನ್ನಂಗೆ ಮರುಗಿಡೆ ಅದು. ಬರೀ ಅಲ್ಲಿ ಬಿಟ್ಟು ಬರೋದು, ಇಲ್ಲಿ ಬಂದು ನನ್ನ ಪ್ರಾಣ ತಿನ್ನೋದು. ಗಿರಿಜಿ ಅದೆಲ್ಲ ಐತ್ಲೆ, ಇದೆಲ್ಲ ಐತ್ಲೆ, ಬರೇ ಅವಸರ ಮಾಡಿ ಕೇಳ್ತೈತೆ. ಹುಡ್ಕೊಡೋ ಮಟನೂ ಸಮಾಧಾನ ಇರಲ್ಲವ ಯವ. ತಗೋ, ನಾನು ಹೋಗಿ ಬರ್ತೀನಿ. ಒಂದು ಸ್ವಲ್ಪ ನಿನ್ನ ತಲೆಗೆಲ್ಲ ಬಚ್ಕೊಂಡು ರೆಡಿ ಆಗಿ ಬರ್ತೀನಿ. ಹೋಗಿ ಕೇಳಿ ಇಸ್ಕೊಂಡು ಬರ್ತೀನಿ. ಇದ್ರ ಇಲ್ಲ ಅಂತಂದ್ರೆ ಹೋಗೋಣಂತ. ಎಲ್ಲಾಡ್ಕೆ ಹಾಕೋತೀನಿ ತಡಿಯವ ಮೊದಲು. ಯಾಕ್ರಿ ಅತ್ತೇನೋ ಎಲ್ಲ ಅಡಿಕೆ ಅಷ್ಟೊಂದು ಹಾಕೋತೀರಿ? ಭಾಳ ಎಲ್ಲ ಅಡಿಕೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಡಾಕ್ಟ್ರುಗಳು ಹೇಳ್ತಾರೆ ಭಾಳ ಎಲ್ಲ ಅಡಿಕೆ ಹಾಕೋಬಾರ್ದಂತ ನೋಡ್ರಿ. ಅಯ್ಯವ್ವ, ಅವ್ರು ಹೇಳ್ತಾರಂತ ಬಿಡಕ್ಕಾಕೈತೆ ಹೇಳಿ? ಎಲ್ಲ ಅಡಿಕೆ ಹಾಕೊಂಡಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಆಗ್ತೈತವ ನನಗೆ. ಪ್ರಾಣ ಬೇಕಿದ್ರೆ ಬಿಟ್ಟು ಬಿಡ್ತೀನಿ, ಆದರೆ ಎಲ್ಲ ಅಡಿಕೆ ಮಾತ್ರ ಬಿಡಲ್ಲ ನಾನು. ಏನಾಗಿದ್ದಾಗ್ತೈತವ ವಯಸ್ಸಾದ ಕಾಲದಲ್ಲಿ. ಏನು ರೋಗ ಬಂದರೆ ಏನೈತೆ? ತಗೋ ನೀನು ಒಂಚೂರು ಹಾಕೋ. ಇದಕ್ಕೆ ಕ್ಯಾಲ್ಸಿಯಂ ಹೆಚ್ಚಾಕೈತೆ. ಯಾವ ಡಾಕ್ಟ್ರ್ ಅದು ಹೇಳಿರೋದು? ಎಲ್ಲ ಅಡಿಕೆ ತಿಂದ್ರೆ ಕ್ಯಾಲ್ಸಿಯಂ ಹೆಚ್ಚಾಗ್ತೈತೆ ಅಂತ ಗೊತ್ತರಿ ಅತ್ತೆ, ಆದ್ರೆ ಭಾಳ ತಿಂದರೂ ದೇಹಕ್ಕೆ ಒಳ್ಳೇದಲ್ರಿ ಅದು. ಯಾವ ಡಾಕ್ಟ್ರ್ ಯಾಕೆ ಹೇಳ್ಬೇಕ್ರಿ? ನಾವು ಈಗ ಗೂಗಲ್ ಯೂಟ್ಯೂಬ್ ಒಳಗದು ನೋಡಲ್ರಿ. ಡಾಕ್ಟ್ರು ಮತ್ತು ಅಲ್ಲಿ ಹಾಕಿರ್ತಾರಲ್ರಿ, ಎಲೆ ಅಡಿಕೆ ತಿಂದು ಉಗುಳ್ಬೇಡ್ರಿ, ಎಲೆ ಅಡಿಕೆ ಯಾಕೆ ತಿನ್ಬೇಡ್ರಿ ಅಂತಾರೆ ಹೇಳ್ರಿ. ಅದಕ್ಕೆ ಮತ್ತೆ ದವಾಖಾನ್ಯಾಗ ಅದು ಬರ್ದು ಹಾಕಿರ್ತಾರೆ ನೋಡಿ, ಅದನ್ನು ಹೇಳತ್ತೀನಿ ನೀನು. ಅಯ್ಯ ಹುಚ್ಚುಡಿಗೆ, ಯಾಕೆ ಹಾಕಿರ್ತಾರೆ ಗೊತ್ತೇನೋರು? ನಾವು ಎಲೆ ಅಡಿಕೆ ತಿಂದು ಅದು ಮತ್ತು ಅದ್ರಾಗ ಸುಣ್ಣ ಎಲ್ಲ ಇರ್ತೈತಲ್ಲ, ಅದು ಕೆಂಪಾಗಿರ್ತೈತೆ, ಅದು ಎಷ್ಟು ಉಜ್ಜಿದ್ರು ಹೋಗಲ್ಲ. ಮತ್ತು ಅವ್ರು ಬ್ರಷ್ ತಗೊಂಡು ತಿಕ್ಕೋದಾಕೈತೆ, ಕೈ ನೋವು ಆಕೈತೆ ಅಂತ ಹಂಗೆ ಹಾಕಿರ್ತಾರೆ ಅವ್ರು. ನೋಡ್ರಿ ಫ್ರೆಂಡ್ಸ್, ಇಂಥವ್ರಿಗೆ ಏನು ಹೇಳ್ತೀರಿ ಹೇಳ್ರಿ? ಎಲೆ ಅಡಿಕೆ ಹಾಕೋಬೇಡ್ರಿ ಒಳ್ಳೇದಲ್ಲ ಅಂತಂದ್ರೆ ಅಲ್ಲಿ ದವಾಖಾನ್ಯಾಗ ನಾವು ಹೋಗಿದ್ರೆ ಉಜ್ಜೋದಾಗ್ತೈತೆ ಅಂತ ಹಂಗೆ ಮಾಡ್ತಾರಂತ ಹೇಳತ್ತಾರೆ. ನಮ್ಮ ಮಾತಂತರೂ ಕೇಳಲ್ರಿ. ನೀವೇ ಹೇಳ್ರಿ ತಿನ್ಬೇಡ್ರಿ ಅಂತ. ನೋಡೋಣ ನಿಮ್ಮ ಮಾತಾದರೂ ಕೇಳ್ತಾರ ನೋಡೋಣ. ಯಾರ್ಯಾರು ಎಲ್ಲ ಅಡಿಕೆ ಹಾಕೋತೀರಿ? ಆದಷ್ಟು ಬಜಾರೊಳಗೆ ಸಿಗ್ತೈತೆ ನೋಡ್ರಿ ಸುಣ್ಣ, ಮನ್ಯಾಗ ತಂದು ನ್ಯಾಚುರಲಾಗಿ ಮಾಡಿಕೊಂಡು ಎಲ್ಲ ಅಡಿಕೆ ಹಾಕೋರಿ. ಭಾಳ ಅಂದ್ರೆ ಭಾಳ ಎಲ್ಲ ಅಡಿಕೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಯಾವಾಗಾದರೂ ನಾನ್ ವೆಜ್ ಮಾಡಿದಾಗ ವಾರಕ್ಕೆ ಒಂದ್ಸತಿ ಹಂಗೆ ಹಾಕೊಳ್ರಿ, ಒಳ್ಳೇದಲ್ಲ. ಹಸಿರು ಕಲರ್ ಡಬ್ಬಿ ಒಳಗೆ ಸಿಗ್ತೈತಲ್ರಿ, ಅದು ಭಾಳ ಸ್ಟ್ರಾಂಗ್ ಇರ್ತೈತೆ, ಖಡಕ್ ಇರ್ತೈತೆ, ನಾಲ್ಗೆ ಭಾಳ ಬೇಗ ಸುಡ್ತೈತ್ರಿ. ಅದಕ್ಕೆ ನ್ಯಾಚುರಲ್ ಸುಣ್ಣ ಹಾಕೊಳ್ಳೋಕ್ಕೆ ಟ್ರೈ ಮಾಡಿರಿ. ಆಯ್ತು ಫ್ರೆಂಡ್ಸ್, ಬರ್ರಿ ಈ ವಿಡಿಯೋನ ಮುಂದುವರ್ಸೋಣ. ಗಂಗಾ ಇದು ತಗೊಳವ. ಯಾರಿಗ್ರಿ? ನಂಗೆ ಬ್ಯಾಡ್ರಿ ಅತ್ತೆ, ಎಲೆ ಅಡಿಕೆ ಹಾಕೊಂಡ್ರೆ ತಲೆ ಸುತ್ತ ಬರ್ತೈತ್ರಿ ನಂಗೆ. ನೀವು ಹಾಕೋರಿ. ಎಲ್ಲಿ ತಲೆ ಸುತ್ತ ಬರಲ್ಲ, ಅಡಿಕೆ ಚಲೋ ಇದೆ ತಗೋ, ಒಂಚೂರು ಹಾಕೋ, ಏನಾಗಲ್ಲ. ನಿಜ ಬ್ಯಾಡ್ರಿ ಅತ್ತೆ, ಮತ್ತು ನಂಗೆ ತಲೆ ಸುತ್ತ ಬಂದ್ರೆ ನಾನು ಬಾವಿಗೆ ಬರೋದಾಗಲ್ರಿ. ಅಯ್ಯೋ ಶಿವನೇ, ಎಲೆ ಅಡಿಕೆ ಹಾಕೊಂಡ್ರೆ ಎಲ್ಲಿ ಬಾವಿಗೆ ಬರೋದು ತಪ್ತೈತಂತ ಹಂಗೆ ಹೇಳತ್ತಿ? ಏನಾಗಲ್ಲ ತಗೊಳವ, ಅಡಿಕೆ ಚಲೋ ಇದಾವೆ, ತಲೆ ಸುತ್ತ ಬರಲ್ಲ, ಏನು ಬರಲ್ಲ. ಇಷ್ಟು ಸತಿ ಹಾಕೋತೀನಿ ನಾನು, ಒಂದು ಸತಿಗೂ ತಲೆ ಸುತ್ತ ಬರಲ್ಲ ನೋಡಿ ನನಗೆ. ತಗೋ ಹಾಕೋ. ನಿಂಗೆ ತಲೆ ಸುತ್ತ ಬರ್ತೈತಂದ್ರೆ ಒಂದು ಸ್ವಲ್ಪ ಏಲಕ್ಕಿ ಇಲ್ಲ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡು ತಿನ್ನು, ತಲೆ ಸುತ್ತ ಕಡಿಮೆ ಆಕೈತಿ. ಏನ್ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಎಲೆ ಅಡಿಕೆ ಹಾಕೊಳ್ಳತ್ತೀರಿ? ಅಯ್ಯೋ ರೀ, ನೀವ್ ಯಾವಾಗ ಬಂದ್ರಿ? ಬರ್ರಿ ಒಳಗ. ನಾನೀಗ ಜಸ್ಟ್ ಬಂದಿ ನೋಡ್ಗಂಗ. ಏನ್ ಎಲೆ ಅಡಿಕೆ ಹಾಕೊಳ್ಳೋದು ಯಾವಾಗಿನ ಕಲ್ತೀನಿ ನೀನು? ಅಯ್ಯೋ ರೀ, ಏನ್ ಹೇಳತ್ತೀರಿ? ನಾನು ಎಲೆ ಅಡಿಕೆ ಹಾಕೊಳ್ಳೋದು ಕಲ್ತಿಲ್ರಿ. ಅತ್ತೆನ ಬ್ಯಾಡ್ ಅಂತಂದ್ರ ಅವ್ರ ಕೊಡತಾರ್ರಿ, ಕೇಳ್ರಿ ಬೇಕಿದ್ರೆ. ಹೌದೇನಮ್ಮ? ಹ್ಞೂನಪ್ಪಯ್ಯ, ನಾನು ಅವಾಗಿಂದ ಗಂಟು ಬಿದ್ದೀನಿ ನೋಡಿ, ಕ್ಯಾಲ್ಸಿಯಂ ಹೆಚ್ಚಾಕೈತೆ, ಒಂಚೂರು ಹಾಕೊಳ್ಳೋ ಅಂತಂದ್ರೆ ಏನು ಮಾಡಿದ್ರೆ ಇಸ್ಕೊಳತಿಲ್ಲ. ತಲೆ ಸುತ್ತು ಬರ್ತೈತ್ರಿ ಅತ್ತೆ, ನಂಗೆ ಬ್ಯಾಡ ಅನ್ನತ್ತಾಳ. ನಾನು ಗಂಟು ಬಿದ್ದಿದ್ನಿ. ಆಯ್ತು ಬ್ಯಾಡ ಅಂತಂದ್ರೆ ಬ್ಯಾಡ, ನಾನು ಹಾಕೋತೀನಿ. ಗಂಗಾ ಹೋಗಿ ಬರಲ್ಲ ನಾನು? ಹ್ಞೂ ಆಯ್ತು ರೀ ಅತ್ತೆ, ಹೋಗಿ ಬರ್ರಿ, ಹೋಗ್ರಿ ನೀವು.
ತಡಿಯವ ನಾನು ಹೊಕ್ಕಿನೊಳಗೆ. ಗಿರ್ಜಕ್ಕ ನೀನ ಯಾವ ಬಂದ್ಯಾಕ ಬಾ ಒಳಗೆ. ಅಯ್ಯವ್ವ ಒಳಗೋದು ಕುಂದ್ರಾಕ್ ಬರಲ್ಲ ನನಗೆ. ಒಂದು ಬಿಂದಿಗೆ ನೀರಿದ್ರೆ ಕೊಡು ನನಗೆ. ಆ ಪೂಟ ಕುಡಿಯಾಕ ಒಂದು ಹನಿ ನೀರಿಲ್ಲ ನಮ್ಮ ಮನ್ಯಾಗ. ಬಿಟ್ಟಿದ್ದ ಆದ್ರೆ ಏನವ ಅದಕ್ಕೆ ಕೆಸರು ನೀರು ಬರತ್ತಾವ. ನಾವು ಮತ್ತೆ ಲಾಸ್ಟಿಗೆ ತುಂಬ್ಕೊಳ್ಳೋಣಂತ ಟ್ಯಾಂಕಿ ಎಲ್ಲ ತೊಳ್ಯಾಕಿಟ್ಟಿವಿ. ಕೆಸರು ನೀರು ಬಂದು ಮತ್ತೆ ಈಗ ಕುಡಿಯಾಕೂ ಬರೋದಿಲ್ಲ, ಏನಕ್ಕೂ ಬರೋದಿಲ್ಲ. ಅವು ಬಟ್ಟೆ ಗಿಟ್ಟೆ ಒಗ್ಯಾಕೆ ಬರ್ತಾವು. ಅದಕ್ಕೆ ತಡಿ ನೋಡೋಣ. ಸುಶೀಲಾ, ಸರೋಜಾ, ರೇಖಾ ಅವ್ರ ಮನೆಗೆ ಹೋಗಿ ಒಂದು ಬಿಂದಿಗೆನಾದ್ರೂ ಇಸ್ಕೊಂಡು ಬರ್ತೇನಂತ ಬಂದೆ ನೋಡವ. ಕೊಡು ಒಂದು ಬಿಂದಿಗೆ ಇದ್ರೆ ನಾಳೆಗೆ ತುಂಬಿಸ್ಕೊಡ್ತೀನಿ. ಹೌದೇನಕ್ಕ? ನಾನು ನೋಡಿಲ್ಲ. ನಾನು ತುಂಬಿಸ್ಬೇಕಾದ್ರೆ ಸ್ವಚ್ಛ ನೀರು ಬರತ್ತಿದ್ದು. ಟ್ಯಾಂಕಿ ಅದು ತೋಳು ತುಂಬಿಸಿದ್ನಿ. ಇವತ್ತು ಡ್ರಮ್ ತುಂಬಿಲ್ಲ ಹೇಳು. ಡ್ರಮ್ ಒಳಗೆ ನೀರಿದ್ದು ಮತ್ತು ಮದುವೆಗೆ ಹೋಗಿದ್ವಲ್ಲ, ನೀರು ಖಾಲಿನೇ ಆಗಿಲ್ಲ ನಮ್ಮ. ನಾಳೆ ನಾಡಿದ್ದು ನೀರು ಬಂದ್ರೆ ತೋಳು ತುಂಬಿದ್ರೆ ಆಯ್ತು ಬಿಡು ಅನ್ಕೊಂಡು ನಾನು ನಲ್ಲಿ ಬಂದ್ ಮಾಡಿ ಸುಮ್ಮನೆ ಒಳಗೆ ಬಂದು ರೊಟ್ಟಿ ತಿನ್ನತ್ತಿದ್ನಿ. ಅಯ್ಯೋ ಮುಂಚೆ ಬಂದುವವ ಸ್ವಚ್ಛ ನೀರು ಬಂದವು. ನಾವು ಡ್ರಮ್ಮು ಮತ್ತು ಹಂಡೆ ಅದು ಎಲ್ಲ ತೊಳೆದು ತುಂಬಿಟ್ವಿ. ಮತ್ತು ಈಗ 2 ಬಿಂದಿಗೆ ಒಂದು ಟ್ಯಾಂಕಿ ಅಷ್ಟೇ ತುಂಬೋದಿತ್ತು ನೋಡಿ. ಲಾಸ್ಟ್ ಈಗ ಬರತ್ತವ. ಏನಾಗೈತೆ ಏನು ರಾತ್ರಿ ಮಳೆ ಬಂದಿರೋದಕ್ಕೆ ಏನಾದರೂ ಕೆಸರು ನೀರು ಬರತ್ತವ ಏನೋ. ಈಗ ಒಂದು ಬಿಂದಿಗೆನೂ ತುಂಬಿಟ್ಟಿಲ್ಲ ನೀನು. ಅಯ್ಯೋ ಇವತ್ತು ನೀರು ತುಂಬಿಲ್ಲಕ್ಕ. ನಾನು ಟ್ಯಾಂಕಿ ಅಷ್ಟೇ ತುಂಬಿಸಿ 2 ಬಿಂದಿಗೆನೂ ಖಾಲಿ ಇಟ್ಬಿಟ್ಟೇನಿ. ನಮ್ಮ ಹೊಲ ಕಡೆಗೆ ಮೆಕ್ಕೆಜೋಳ ಹಾಕಕ್ಕೆ ಕೂಲಿಯರು ಬರ್ತಾರೆ ಹೇಳಿ. ನಮ್ಮ ಮನೆಯವ್ರು ಮತ್ತು ಇಲ್ಲಿಂದ ಯಾರು ಹೊತ್ಕೊಂಡು ಹೋಗ್ತಾರೆ ಅಷ್ಟು ದೂರ. ಖಾಲಿ ಬಿಂದಿಗೆ ಇಡು ಅಲ್ಲೇ ಬೋರ್ವೆಲಿಗೆ ತುಂಬಿಸ್ಕೋತೀನಿ ಅಂದರು. ಅದಕ್ಕೆ ಟ್ಯಾಂಕಿ ಅಷ್ಟೇ ತುಂಬಿಸಿ ಖಾಲಿ ಇಟ್ಬಿಟ್ಟೇನಿ. ಮುಂಚೆ ಅದ್ರ ಗೊತ್ತಿದ್ದಿದ್ರೆ ಹಂಗೆ ಖಾಲಿ ಹೋಗ್ತಿದ್ವು. ನೀರು ತುಂಬಿಸಾದ್ರೆ ಇಟ್ಟಿದ್ನಲ್ಲಕ್ಕ. ಆ ಪೂಟ ನೀರು ಕುಡಿಯೋಕ್ಕಿಲ್ಲ ಅನ್ನತ್ತೆ. ಇಲ್ಲಾಂದ್ರೆ ಕೊಡಿಲಿ, ಟ್ಯಾಂಕಿಗೆ ಫುಲ್ ತುಂಬಿರೋ ಇದಾವೆ. ಒಂದು ಅರ್ಧ ಕೊಡ್ತೀನಿ ಕೊಡಕ್ಕ. ಬ್ಯಾಡ್ ಬಿಡವ, ಮತ್ತು ಅಡುಗೆ ಪಡಿಗೆ ಮಾಡಕ್ಕೆ ಪಾಪ ನಿಮಗೂ ನೀರು ಬೇಕಾಕೈತೆ. ಇರಲಿ ತಗೋ. ಏನಾದರೂ ಮತ್ತು ಒಂದು ಬಿಂದಿಗೆ ತುಂಬಿದ್ದಿದ್ರೆ ಇಸ್ಕೊಂಡು ಹೋಗ್ತಿದ್ನಿ ನಾನು. ಬೇಡ ನೋಡೋಣ. ಸುಶೀಲಾ, ಸರೋಜ ಮನೆಗೆ ಹೋಗಿ ಕೇಳ್ಕೊಂಡು ಬರ್ತೀನಿ. ಅಲ್ಲೂ ಇಲ್ಲ ಅಂತಂದ್ರೆ ಹಂಗೆ ಹೋಗಿ ಬಾವಿಲಿ ತುಂಬಿಸ್ಕೊಂಡು ಬರ್ತೀನಿ. ಬಾವಿ ನೀರು ಕುಡಿದು ಭಾಳ ದಿನ ಆಯ್ತು. ಬೇಳೆ ಗಿಳೆ ಬೇಯ್ಸಾಕ ಮತ್ತು ಅಲ್ಲಿಂದನೇ ತೊಗೊಂಡು ಬರ್ತಿದ್ವಿ ನಾವು. ಹೋಗಿ ಒಂದು ಬಿಂದಿಗೆ ಹೊತ್ಕೊಂಡು ಬರ್ತೀನಿ. ಮತ್ತು ಏನು ಮಾಡೋದು, ನಾಳೆನೂ ಬಿಡಲ್ಲ ಇವ್ನು ನೀರು. ನಾಡಿದ್ದು ಬಿಡ್ತಾನೆ ನಾವು. ಆವತ್ತು ತುಂಬಿಸ್ಕೊಂಡ್ರೆ ಆಯ್ತು. ಮತ್ತು ಏನು ಮಾಡೋದು, ಆ ಪೂಟ ನೀರಿಲ್ಲ ಅಂತಂದ್ರೆ ಮತ್ತೆ ಎಲ್ಲಿಗಾದ್ರೂ ಹೋಗಿ ತೊಗೊಂಡು ಬರಲೇಬೇಕು. ಕುಡಿಯಾಕೆ ಬೇಕಲ್ಲ ಮತ್ತು. ಏನು ಕುಡಿಯಾಕೆ ನೀರು ತರಕ್ಕೆ ಈಗ ಅಷ್ಟು ದೂರ ಬಾವಿಗೆ ಹೋಗಿ ಎಲ್ಲಿದ ಚಿದಿ ಹೋಗಕ್ಕ? ನಮ್ಮ ಮನೆಯವ್ರು ಹೇಳತ್ತಿದ್ರು ನೋಡು, ಹೊಲದ ದಾರಿಯಲ್ಲಿ ಕೆಸರಾಗಿ ಕಾಲು ಇಡಕ್ಕೆ ಜಾಗ ಇಲ್ಲ ಅಂತ ಅಷ್ಟು ಕೆಸರಾಗೈತೆ ಅಂತ ಹೇಳತ್ತಿದ್ರು. ಇಲ್ಲಾಂದ್ರೆ ನಾನೆಲ್ಲಿ ಇರ್ತಿದ್ನಿ ಇವತ್ತು ಮನ್ಯಾಗ. ಮೆಕ್ಕೆಜೋಳ ಹಾಕತ್ತಾರ, ನಾನು ಮನ್ಯಾಗಿರೋದಕ್ಕೆ ಅವರ ಕಾರಣ. ನೀನು ಮೊದಲ ಚಪ್ಪಲಿ ಇಲ್ಲದೆ ನಡೆಯಲ್ಲ, ಏನಿಲ್ಲ, ಮನ್ಯಾಗಿರ್ ನೀನು ಕೂಲಿಯರ್ ಕರ್ಕೊಂಡು ಹೋಗ್ತೀನಂತ ಹೋಗಿದ್ದಾರೆ ನೋಡಕ್ಕ. ಅಷ್ಟು ಕೆಸರಾಗಿ ಏನು ಹೋಗಿ ಸುಮ್ಮನೆ ಸರೋಜಕ್ಕರ ಮನೆಗೆ ಹೋಗಿ ಒಂದು 2 ಬಿಂದಿಗೆ ಇಸ್ಕೊಂಡು ಹೋಗಕ್ಕ. ಅವರು ಭಾಳ ಜನ ಇದ್ದಾರಲ್ಲ, ಒಂದು 10-15 ಕೊಡ ಇದಾವೆ. ಅವರು ಅವಷ್ಟು ಇವತ್ತು ತುಂಬಿಸಿಟ್ಟಿರ್ತಾರೆ. ಹೋಗಿ ಒಂದು 2 ಬಿಂದಿಗೆ ಕೊಡಂತೇಳಿ ಕೊಡ್ತೈತಾವ ಅಕ್ಕ ಪಾಪ. ನಾಳೆ ಇಲ್ಲ ನಾಡಿದ್ದು ಬಿಟ್ಟು ನೀರು ಬಿಡ್ತಾನೆ, ಅವಾಗ ತುಂಬಿಸ್ಕೊಡು ಅಂತ ಬೇಕಿದ್ರೆ. ಹೌದೇನು ನೋಡವ, ಯಾವಾಗ ಗೊತ್ತೇ ಇಲ್ಲ ನನಗೆ. ಬಿಡು, ಜಿಟಿ ಮಳೆಗೆ ಯಾವನೆಲ್ಲ ಹಸಿ ಹಾಕೈತೆ, ಕೆಸರಾಗಿರಲ್ಲ. ಒಂದು ಬಿಂದಿಗೆ ಹೊತ್ಕೊಂಡು ಬಂದ್ರೆ ಆತಂತ ಅನ್ಕೊಂಡಿ. ಈಗ ನೀನು ಹೇಳತ್ತಿ, ಈಗ ಗೊತ್ತಾಯ್ತು ನೋಡು ಕೆಸರಾಗೈತೆ, ಕಾಲಿಡಕ್ಕೆ ಜಾಗ ಇಲ್ಲ ಅಂತ. ನಮ್ಮ ಮನೆಯವ್ರು ಬಂದ್ರೆ ಗೊತ್ತಾಕಿತ್ತು. ಇವತ್ತು ಸಂಜೆ ಮುಂದೆ ಬರ್ತೈತೆ. ಬ್ಯಾಡ್ ತಡಿಯವ, ಸರೋಜಾರ ಮನೆಗೆ ಹೋಗಿನ ಇಸ್ಕೊಂಡು ಹೋಗ್ತೀನಿ. ಎಲ್ಲಿದ ಚಿದಿ ಎಲ್ಲಾರ ಮತ್ತೆ ಬರೆಗಾಲಲ್ಲಿ ನಡ್ಕೊಂಡು ಹೋಗೋದ ಕಷ್ಟ. ಕೆಸರಾಗ ಬಿಂದಿಗೆ ಹೊತ್ಕೊಂಡು ಎತ್ಲಾಗದ್ರೆ ಬಿದ್ದಿಗಿತ್ತು ಸೊಂಟಾಗಿಂಟ ಮುರ್ಕೊಂಡ್ರೆ ಯಾರು ಸಾಕ್ತಾರವ. ಬ್ಯಾಡಿರು ನೋಡೋಣ. ಸುಶೀಲಾ ಇಲ್ಲ ಸರೋಜಾರ ಮನೆಗೆ ಹೋಗಿ ಒಂದು 2 ಬಿಂದಿಗೆ ಇಸ್ಕೊಂಡು ಹೋಗ್ತೀನಿ. 2 ಬೇಡ, ಒಂದೇ ಸಿಕ್ಕಿದ್ರೆ ಸಾಕು ನನಗೆ. ಆತಾತವ. ನೀನು ಏನು ಮಾಡತ್ತಿದ್ದೆ ಏನವ? ಕೆಲಸ ಮಾಡ್ಕೊ ಹೋಗ್ತೀನಿ ನಾನು. ಆಯ್ತಕ್ಕ, ಹಂಗೆ ಮಾಡೋಗಿ ನೀನು. ಇಲ್ಲಕ್ಕ, ಏನು ಕೆಲಸ ಮಾಡತ್ತಿರ್ಲಿಲ್ಲ, ರೊಟ್ಟಿ ತಿನ್ನತ್ತಿದ್ನಿ. ಹೇಳಿ ಬಾರಕ್ಕ ರೊಟ್ಟಿ ತಿನ್ನೋಣ. ಅಯ್ಯವ್ವ ಬೇಡವ ತಾಯಿ, ಈಗಾದ್ರೆ ಹೊಟ್ಟೆ ತುಂಬ ರೊಟ್ಟಿ ತಿಂದ ಈ ಕಡೆಗೆ ಬಂದಿ ನೋಡು. ಆತಾತ, ರೊಟ್ಟಿ ತಿಂದು ನೀನು ಹೋಗಿ ಬರ್ಲ ನಾನು. ಆಯ್ತಕ್ಕ, ಹೋಗಿ ಬಾ. ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ್ಳಿ ಕೊಡವ. ತಿಕ್ಕಿಲ್ಲ ಬೆಳಗಿಲ್ಲ ಫಳ ಫಳ ಹೊಳಿತದ, ಬೆಳಗಿಲ್ಲ ತಿಕ್ಕಿಲ್ಲ ಮಿರಿ ಮಿರಿ ಮಿಂಚದ. ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ್ಳಿ ಕೊಡವ. ಹೇ ಹೇ ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ್ಳಿ ಕೊಡವ. ಸುಶೀಲಾ, ಗಿರಿಜಕ್ಕ, ಯಾಕಕ್ಕ ಬಿಂದಿಗೆ ಇಟ್ಕೊಂಡು ಬಂದಿ? ಅಯ್ಯ ದೊಡ್ಡ ಕತಿ ಬಿಡವ. ಆ ಕಡೆಗೆ ಏನು ಕೇಳ್ತಿ? ನೀರ ತುಂಬಿಸಿಲ್ಲ ನೋಡಿ. ಇವತ್ತು ಒಂದು ಬಿಂದಿಗೆ ನೀರಿದ್ರೆ ಕೊಡವ. ನಾಳೆ ನಾಡಿದ್ದು ನೀರು ಬಂದ್ರೆ ತುಂಬಿಸ್ಕೊಡ್ತೀನಂತೆ. ಕುಡಿಯಾಕ ಅಪೂಟ ನೀರಿಲ್ಲ ಇವತ್ತು. ಕೆಸರು ನೀರು ಬರತ್ತಾವಲ್ಲ ಅದೇ ಕೇಳತಿ. ಆತಿರಕ್ಕ, ಒಂದು 2 ಬಿಂದಿಗೆ ತುಂಬಿಸಿಟ್ಟಿನಿ, ಕೊಡ್ತೀನಿ ನೀರು ತಗೊಂಡೋಗು ಅಂತೆ. 2 ಬೇಡವ ಪಾಪ, ನಿಮಗೂ ಬೇಕಾಕೈತೆ. ಇದ್ರಾಗ ಸುರು ತಗೊಂಡೋಗ್ತೀನಿ. ಅಯ್ಯ ಇದಾ ಬಿಡಕ್ಕ, ನನಗೆ 5 ಬಿಂದಿಗೆ ತುಂಬಿಸಿಟ್ಟಿನಿ ನಾನು. 2 ಬಿಂದಿಗೆ ಕೊಡ್ತೀನಿ, ತಗೊಂಡೋಗಿ ಪಾಪ. ನೀವು ಮತ್ತು ಭಾಳ ಮಂದಿ ಇದ್ದೀರಿ, ನಾಳೆ ನಾಡಿದ್ದು ಕೊಡು ಅಂತ ಬೇಕಿದ್ರೆ. ಇದ್ರೆ ಕೊಡವ. ಹಂಗಾದ್ರೆ ಅಡುಗೆ ಪಡಿಗೆ ಮಾಡಕ್ಕೆ ನೀರು ಬೇಕಾಕೈತೆ. ನಾಳೆ ನಾಡಿದ್ದು ನೀರು ಬಂದ್ರೆ ತುಂಬಿಸ್ಕೊಡ್ತೀನ.
ಅಯ್ಯ ಬ್ಯಾಡ್ ಬಿಡಕ್ಕ, ಬಿಂದಿಗೆ ಏನು ತುಂಬಿಸ್ಕೊಡ್ತಿ, ಇಲ್ಲೂ ನೀರು ಬಂದ ಬರ್ತಾವೆ, ಹಂಗ ಖಾಲಿ ಕೊಡು. ಇರು, ಇದ್ರಾಗ ಒಂದ್ಸರಿ ನಮ್ದೊಂದು ಬಿಂದಿಗೆ ಕೊಡ್ತೀನಿ, ತಗೊಂಡೋಗುವಂತೆ.